Hi, I am Kaviraj from scoringtarget.com. In today's session, we are going to discuss Prose 6, The Noble Bishop, Important Extract Questions and Answers for 9th Standard Students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ದ ನೋಬೆಲ್ ಬಿಷಪ್ ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ಈ ಪಾಠದಿಂದ 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಬಟ್ ಇವತ್ತು ನಾವು ಎಕ್ಸ್ಟ್ರಾಕ್ಟ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದ್ರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ಜೊತೆಗೆ 9ನೇ ತರಗತಿಯ ಎಲ್ಲ ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಈಗ ಏನಿದೆ, ರೀಡ್ ಈಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಅದರಲ್ಲಿ ಮೊದಲನೇ ಒಂದು ಸ್ಟೇಟ್ಮೆಂಟ್, ಫ್ರೆಂಡ್ ಸಿಟ್ ಡೌನ್ ಆ್ಯಂಡ್ ವಾರ್ಮ್ ಯುವರ್ ಸೆಲ್ಫ್, ಯು ಮೇ ಬಿ ಟಯರ್ಡ್. ಗೆಳೆಯ, ನಿನಗೆ ತುಂಬ ಟಯರ್ಡ್ ಆಗಿರ್ಬೋದು, ಸ್ವಲ್ಪ ವಿಶ್ರಾಂತಿ ತಗೋ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಎ, ಹೂ ಈಸ್ ದ ಸ್ಪೀಕರ್. ಸೊ ಯಾರು ಹೇಳಿದ್ರು ಈ ಮಾತನ್ನು? ಆನ್ಸರ್, ಬಿಷಪ್ ಅವರು ಹೇಳ್ತಾರೆ. ಬಿ, ಹೂ ಈಸ್ ಫ್ರೆಂಡ್ ರೆಫರ್ಡ್ ಹಿಯರ್. ಇಲ್ಲಿ ಫ್ರೆಂಡ್ ಅಂತ ಹೇಳಿದಾರಲ್ಲ, ಫ್ರೆಂಡ್ ಕೂತ್ಕೋ ಅಂತ. ಇಲ್ಲಿ ಫ್ರೆಂಡ್ ಅಂದರೆ ಯಾರು? ಆನ್ಸರ್, ಜೀನ್ ವೆಲ್ಜಿಯನ್, ಜಾನ್ ವೆಲ್ಜಾನ್ ಅಂತ ನಾವು ಕರಿತೀವಿ. ಸೊ ಜಾನ್ ವೆಲ್ಜಾನ್ ಅಂತ ಬರಿಬೋದು ಅಥವಾ ಕಾನ್ವಿಕ್ಟ್ ಅಂತ ಬರಿಬೋದು. ಆಮೇಲೆ ಮೂರನೇ ಪ್ರಶ್ನೆ, ಸಿ ಪ್ರಶ್ನೆ, ವೈ ವಾಸ್ ಹಿ ಟಯರ್ಡ್. ಯಾಕೆ ಆತನಿಗೆ ಟಯರ್ಡ್ ಆಗಿತ್ತು? ಜಾನ್ ವೆಲ್ಜಾನ್ಗೆ ಯಾಕೆ ಟಯರ್ಡ್ ಆಗಿತ್ತು? ಬಿಕಾಸ್ ಹಿ ಹ್ಯಾಡ್ ವಾಕ್ಡ್ ಫಾರ್ ಮೈಲ್ಸ್ ಆ್ಯಂಡ್ ಹ್ಯಾಡ್ ನಾಟ್ ಈಟನ್ ಎನಿಥಿಂಗ್. ಸೊ ಆತ ಹಲವಾರು ಮೈಲಿಗಳ ದೂರದಿಂದ ನಡ್ಕೊಂಡು ಬಂದಿದ್ದ. ಸೊ ಆತ ಏನೂ ಊಟ ಕೂಡ ಮಾಡಿರಲಿಲ್ಲ, ಹೀಗಾಗಿ ಆತನಿಗೆ ಟಯರ್ಡ್ ಆಗಿತ್ತು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ. ಯು ಮಸ್ಟ್ ಬಿ ಅ ಗ್ರೇಟ್ ಸೋಲ್. ನೀವು ತುಂಬ ಒಳ್ಳೆಯ ವ್ಯಕ್ತಿ ಇದ್ದೀರಾ ಅಂತ ಒಂದು ಸ್ಟೇಟ್ಮೆಂಟ್. ಎ, ಹೂ ಸೆಡ್ ದೀಸ್. ಈ ಮಾತನ್ನು ಯಾರು ಹೇಳಿದ್ರು? ಜಾನ್ ವೆಲ್ಜಾನ್ ಅಥವಾ ದ ಕಾನ್ವಿಕ್ಟ್ ಅಂತ ಕೂಡ ಬರಿಬೋದು. ಇನ್ನು ಬಿ ಪ್ರಶ್ನೆ, ಹೂ ಈಸ್ ಯು ರೆಫರ್ಡ್ ಹಿಯರ್. ನೀವು ತುಂಬ ಒಳ್ಳೆಯ ವ್ಯಕ್ತಿ ಇದ್ದೀರಾ. ಇಲ್ಲಿ ನೀವು ಅಂದರೆ ಯಾರು? ಆನ್ಸರ್, ಬಿಷಪ್. ವಾಟ್ ಮೇಡ್ ಹಿಮ್ ಟು ಸೇ ಸೋ. ಅಂದರೆ ಇಲ್ಲಿ ಜಾನ್ ವೆಲ್ಜಾನ್ ಬಿಷಪ್ನನ್ನು ಗ್ರೇಟ್ ಸೋಲ್ ಅಂತ ಕರೀತಾನೆ. ಯಾಕೆ? ಆನ್ಸರ್, ಹಂಗ್ರಿ ಆ್ಯಂಡ್ ರಿಜೆಕ್ಟೆಡ್ ವೆಲ್ಜಾನ್ ಫೈಟ್ಸ್ ಅ ಫ್ರೆಂಡ್ ಇನ್ ಬಿಷಪ್ಸ್ ಕೈಂಡ್ನೆಸ್, ಮೇಕಿಂಗ್ ಹಿಮ್ ಸಿ ದ ಬಿಷಪ್ ಆ್ಯಸ್ ಅ ಗ್ರೇಟ್ ಸೋಲ್. ಜಾನ್ ವೆಲ್ಜಾನ್ಗೆ ತುಂಬ ಹಸಿವಾಗಿರುತ್ತೆ, ಯಾರು ಕೂಡ ಆತನಿಗೆ ಊಟ ನೀಡಿರಲಿಲ್ಲ. ಬಟ್ ಇಂಥ ಅವಧಿಯಲ್ಲಿ ಬಿಷಪ್ ಆತನನ್ನು ಫ್ರೆಂಡ್ ಅಂತ ಕರೆದು ಉಪಚಾರ ಮಾಡಿರ್ತಾನೆ, ಹೀಗಾಗಿ ಆತನನ್ನು ಗ್ರೇಟ್ ಸೋಲ್ ಅಂತ ಕರೀತಾನೆ. ಮೂರನೇ ಪ್ರಶ್ನೆ, ಐ ಆಮ್ ಅ ಕಾನ್ವಿಕ್ಟ್. ನಾನು ಒಬ್ಬ ಅಪರಾಧಿ. ಹೂ ಸೆಡ್ ದಿಸ್. ಯಾರು ಹೇಳಿದ್ರು? ಜಾನ್ ವೆಲ್ಜಾನ್. ವಿ, ಟು ಹೂಮ್ ಇಟ್ ವಾಸ್ ಸೇಡ್. ಈ ಮಾತನ್ನು ಯಾರಿಗೆ ಹೇಳ್ದ? ಬಿಷಫನಿಗೆ ಹೇಳ್ತಾರೆ. ಸಿ, ವೈ ಡಿಡ್ ಹಿ ಬಿಕಮ್ ಅ ಕಾನ್ವಿಕ್ಟ್. ಯಾಕಿಲ್ಲಿ ಜಾನ್ ವೆಲ್ಜಾನ್ ಕಾನ್ವಿಕ್ಟ್ ಆಗಿದ್ದ, ಒಬ್ಬ ಅಪರಾಧಿ ಯಾಕಾಗಿದ್ದ? ಆನ್ಸರ್, ಬಿಕಾಸ್ ಹಿ ಹ್ಯಾಡ್ ನೋ ಫುಡ್ ಆ್ಯಂಡ್ ವರ್ಕ್. ಯಾಕಂದರೆ ಆ ಜಾನ್ ವೆಲ್ಜಾನ್ಗೆ ಮನೆಯಲ್ಲಿ ಊಟಕ್ಕೆ ಆಹಾರ ಇರಲಿಲ್ಲ, ಹೊರಗಡೆ ಹೋಗಬೇಕಂದ್ರೆ ಕೆಲಸ ಕೂಡ ಇರಲಿಲ್ಲ. ಸೊ ಹಿ ಸ್ಟೋಲ್ ಸಮ್ ಬ್ರೆಡ್, ಹೀಗಾಗಿ ಆತ ಬ್ರೆಡನ್ನು ಕದ್ದಿರ್ತಾನೆ. ನಾಲ್ಕನೇ ಪ್ರಶ್ನೆ, ಬ್ರಿಂಗ್ ದ ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಆ್ಯಂಡ್ ಲೈಟ್ ದೆಮ್. ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಕನ್ನು ತೆಗೆದುಕೊಂಡು ಬಾ ಮತ್ತು ಅದನ್ನು ಬೆಳಗಿಸು, ದೀಪ ಹಚ್ಚು. ಎ, ಹೂ ಈಸ್ ದ ಸ್ಪೀಕರ್. ಈ ಮಾತು ಯಾರು ಹೇಳಿದ್ರು? ಬಿಷಪ್. ಟು ಹೂಮ್ ಇಟ್ ವಾಸ್ ಅ ಸೇಡ್. ಈ ಮಾತನ್ನು ಬಿಷಪ್ ಯಾರಿಗೆ ಹೇಳಿದ್ರು? ಬ್ಯಾಪ್ಟಿಸ್ಟಿನ್ಗೆ ಹೇಳ್ತಾನೆ. ಬ್ಯಾಪ್ಟಿಸ್ಟಿನ್ ಯಾರು? ಬಿಷಪ್ನ ಸಿಸ್ಟರ್. ಇನ್ನು ಸಿ ಪ್ರಶ್ನೆ, ವೈ ಡಿಡ್ ಹಿ ಸೇ ದಿಸ್. ಯಾಕೆ ಈ ಥರ ಹೇಳ್ತಾನೆ, ಕ್ಯಾಂಡಲ್ ಸ್ಟಿಕ್ ತೆಗೆದುಕೊಂಡು ಬಾ, ದೀಪ ಹಚ್ಚು ಅಂತ? ಬಿಕಾಸ್ ಹಿ ಸಾ ದ ಲ್ಯಾಂಪ್ಸ್ ವಿಚ್ ವೇರ್ ಗಿವಿಂಗ್ ಅ ವೆರಿ ಪುವರ್ ಲೈಟ್. ಯಾಕಂದರೆ ಅಲ್ಲಿರ್ತಕ್ಕಂಥ ದೀಪ ತುಂಬ ಮಟ್ಟಾಗಿ ಡಿಮ್ಮಾಗಿ ಉರಿತಾ ಇತ್ತು, ಅಲ್ಲಿ ಬೆಳಕು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಐದನೇ ಪ್ರಶ್ನೆ, ವಿಲ್ ಯು ಫುಲ್ಫಿಲ್ ದಿಸ್ ಪ್ರಾಮಿಸ್. ನೀನು ಈ ಒಂದು ಪ್ರಾಮಿಸನ್ನು ಈಡೇರಿಸ್ತೀಯಾ, ಈ ಮಾತನ್ನು ಈಡೇರಿಸ್ತೀಯೇನು ಅಂತ ಪ್ರಶ್ನೆ.
ಹೂ ಆಸ್ಕ್ಡ್ ದಿಸ್? ಈ ಪ್ರಶ್ನೆಯನ್ನು ಯಾರು ಕೇಳಿದ್ರು? ಬಿಷಪ್ ಕೇಳ್ತಾರೆ. ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದರೆ ಯಾರು? ನೀನು ಈ ಪ್ರಾಮಿಸನ್ನು ಈಡೇರಿಸ್ತೀಯಾ? ಸೊ ನೀನು ಅಂದರೆ ಜಾನ್ ವೆಲ್ಜಾನ್. ಸಿ ಪ್ರಶ್ನೆ, ವಾಟ್ ವಾಸ್ ದ ಪ್ರಾಮಿಸ್? ಸೊ ಯಾವ ಪ್ರಾಮಿಸ್ ಬಗ್ಗೆ ಹೇಳ್ತಾ ಇದ್ದಾರೆ? ಪ್ರಾಮಿಸ್ ಟು ಬಿಕಮ್ ಆ್ಯನ್ ಆನೆಸ್ಟ್ ಮ್ಯಾನ್. ಸೊ ಬಿಷಪ್ ಅವರು ಜಾನ್ ವೆಲ್ಜಾನ್ಗೆ ಹೇಳ್ತಾರೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬದುಕ್ತೀಯೇನು, ಆ ಒಂದು ಪ್ರಾಮಿಸನ್ನು ಈಡೇರಿಸ್ತೀನೋ ಅಂತ ಕೇಳಿರ್ತಾರೆ. ಆನೆಸ್ಟ್ ಮ್ಯಾನ್ ಆಗೋದು. ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಯು ಮಸ್ಟ್ ಹ್ಯಾವ್ ಸಫರ್ಡ್ ಅ ಲಾಟ್. ನೀನು ತುಂಬ ದಣಿದಿದ್ದೀಯಾ, ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀಯಾ? ಹೂ ಸೆಡ್ ದಿಸ್? ಬಿಷಪ್. ಈ ಮಾತನ್ನು ಬಿಷಪ್ ಅವರು ಹೇಳ್ತಾರೆ. ಹೂಮ್ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದರೆ ಯಾರು? ನೀನು ತುಂಬ ಬಳಲಿದ್ದೀಯಾ, ತುಂಬ ಕಷ್ಟಪಟ್ಟಿದ್ದೀಯಾ ಅಂತ ಯಾರನ್ನು ಹೇಳ್ತಾರೆ ಅಂದರೆ ಜಾನ್ ವೆಲ್ಜಾನ್. ಸಿ ಪ್ರಶ್ನೆ, ವೈ ಡಿಡ್ ಹೀ ಸೇ ದಿಸ್? ಯಾಕೆ ಈ ಥರ ಹೇಳ್ತಾರೆ ಬಿಷಪ್ ಅವರು? ಯಾಕೆ ಹೇಳ್ತಾರೆ ಅಂದರೆ, ಟಯರ್ಡ್ ಆ್ಯಂಡ್ ಹಂಗ್ರಿ ದ ಕಾನ್ವಿಕ್ಟ್ ಆಸ್ಕ್ಸ್ ದ ಬಿಷಪ್ ಫಾರ್ ಹೆಲ್ಪ್. ಆಫ್ಟರ್ ಅ ಹಾರ್ಟಿ ಮೀಲ್ ದ ಬಿಷಪ್ ರಿಯಲೈಸಸ್ ದ ಎಕ್ಸ್ಟೆಂಟ್ ಆಫ್ ದಿ ಮ್ಯಾನ್ಸ್ ಸಫರಿಂಗ್. ಅಂದರೆ ಇಲ್ಲಿ ಬಿಷಪ್ ಅವರು ಏನು ಮಾಡ್ತಾರೆ, ಕೊನೆಗೆ ಜಾನ್ ವೆಲ್ಜಾನ್ಗೆ ಆಹಾರವನ್ನು ಕೊಟ್ಟು ಉಪಚಾರವನ್ನು ಮಾಡ್ತಾರೆ. ಆವಾಗ ಆ ಒಂದು ವ್ಯಕ್ತಿಯ ನೋವು, ಕಷ್ಟ ಇವರಿಗೆ ಅರ್ಥ ಆಗುತ್ತೆ. ಆತ ಊಟ ಮಾಡ್ತಕ್ಕಂಥ ಒಂದು ಸ್ಟೈಲ್, ಗಬಗಬರಿ ಊಟ ಮಾಡೋದು, ಆತನ ಟೈರ್ಡ್ನೆಸ್ಸನ್ನು ಅಲ್ಲಿ ಅವರಿಗೆ ಬಿಷಪ್ ಅವರಿಗೆ ಕಂಡು ಬರುತ್ತೆ. 7ನೇ ಪ್ರಶ್ನೆ, ಗುಡ್ ಹ್ಯಾವನ್ಸ್ ದ ಸಿಲ್ವರ್ ಈಸ್ ಸ್ಟೋಲನ್. ಅಯ್ಯೋ, ಸಿಲ್ವರ್ಗಳನ್ನು ಕದ್ದುಕೊಂಡು ಹೋಗಿದ್ದಾರೆ. ಹೂ ಸೆಡ್ ದಿಸ್? ಯಾರು ಹೇಳಿದ್ರು? ಬ್ಯಾಪ್ಟಿಸ್ಟಿನವರು ಹೇಳ್ತಾರೆ. ಬಿ ಕ್ವೆಶನ್, ಹೂ ಹ್ಯಾಡ್ ಸ್ಟೋಲನ್ ದ ಸಿಲ್ವರ್ ವೇರ್? ಸೊ ಆ ಸಿಲ್ವರ್ ವೇರ್ಗಳನ್ನು ಯಾರು ಕದ್ದುಕೊಂಡಿದ್ರು? ಜಾನ್ ವೆಲ್ಜಾನ್. ಸಿ, ಹೌ ಹ್ಯಾಡ್ ಹೀ ಸ್ಟೋಲನ್ ದ ಸಿಲ್ವರ್ ವೇರ್? ಸೊ ಆ ಸಿಲ್ವರ್ ವೇರ್ಗಳನ್ನು ಆತ ಯಾವ ಥರ ಕದ್ದುಕೊಂಡು ಹೋಗಿದ್ದ? He went past the bed, straight to the cupboard. He saw the silverware, took it and crossed the room. ಸೊ ತನ್ನ ಹಾಸಿಗೆಯನ್ನು ಬಿಟ್ಟು ನೇರವಾಗಿ ಕಬೋರ್ಡ್ಗೆ ಹೋಗ್ತಾನೆ. ಅಲ್ಲಿ ಬೆಳ್ಳಿ ವಸ್ತುಗಳನ್ನು ಕಾಣ್ತಾನೆ, ಅವನ್ನು ತೆಗೆದುಕೊಂಡು ಅಲ್ಲಿ ರೂಮಿಂದ ಕ್ರಾಸ್ ಆಗಿ ಹೋಗ್ತಾನೆ. 8ನೇ ಪ್ರಶ್ನೆ, ಐ ವಾಸ್ ಅ ಮ್ಯಾನ್ ಒನ್ಸ್, ಐ ಆಮ್ ಅ ಬೀಸ್ಟ್ ನೌ. ಇಲ್ಲಿ ಬೀಸ್ಟ್ ಅಂದರೆ ಒಂದು ಕ್ರೂರ ಪ್ರಾಣಿ ಅಥವಾ ಕಾಡು ಪ್ರಾಣಿ ಅಂತ ಅರ್ಥ ಮಾಡ್ಕೋಬೇಕು. ಸೊ ಮೊದಲು ನಾನು ಮಾನವನಾಗಿದ್ದೆ, ಈಗ ಒಂದು ಪ್ರಾಣಿಯಾಗಿದ್ದೀನಿ. ಹೂ ಇಸ್ ದ ಸ್ಪೀಕರ್? ಈ ಮಾತನ್ನು ಯಾರು ಹೇಳಿದ್ರು? ಜಾನ್ ವೆಲ್ಜಾನ್. ಬಿ, ಹೂ ಡಸ್ ಐ ರೆಫರ್ ಟು? ನಾನು ಮೊದಲು ಮನುಷ್ಯ ಆಗಿದ್ದೆ, ಈಗ ಪ್ರಾಣಿಯಾಗಿದ್ದೀನಿ. ನಾನು ಅಂದರೆ ಯಾರು? ಜಾನ್ ವೆಲ್ಜಾನ್. ಅಥವಾ ನಾವು ಕಾನ್ವಿಕ್ಟ್ ಅಂತ ಕೂಡ ಬರಿಬೋದು. ವೈ ಹ್ಯಾಡ್ ಹಿ ಬಿಕೇಮ್ ಅ ಬೀಸ್ಟ್? ಯಾಕೆ ಜಾನ್ ವೆಲ್ಜಾನ್ ಒಬ್ಬ ಪ್ರಾಣಿಯಾಗಿದ್ದ? ಆನ್ಸರ್, John Valjean got a 19-year sentence in the galleys, losing his name and soul. ಸೊ ಜಾನ್ ವೆಲ್ಜಾನ್ಗೆ 19 ವರ್ಷಗಳವರೆಗೆ ಕಠಿಣ ಶಿಕ್ಷಣ ವಿಧಿಸಲಾಗಿರುತ್ತೆ. ಜೊತೆಗೆ ಆತನ ಹೆಸರು ತೆಗೆದು ಆತನಿಗೆ ನಂಬರನ್ನು ಕೊಟ್ಟಿರ್ತಾರೆ. ಇನ್ ಎಕ್ಸ್ಚೇಂಜ್ ಹಿ ಬಿಕೇಮ್ ಅ ಬೀಸ್ಟ್ ವಿತೌಟ್ ಡೆವಿಲ್ ಇನ್ಸೈಡ್. ಸೊ ಈ ಥರ ಅವನಿಗೆ ಆಹಾರ ಕೂಡ ಸರಿಯಾಗಿರ್ತಿರಲಿಲ್ಲ, ಹಳಿಸಿದ್ದು ಊಟ ಕೊಡ್ತಾರೆ. ಈ ಎಲ್ಲ ನೋಡಿದಾಗ ಆತ ಒಬ್ಬ ಬೀಸ್ಟ್ ಆಗಿದ್ದ, ಕಾಡು ಒಂದು ಪ್ರಾಣಿ ಥರ ಆಗಿದ್ದ ಅಂತ ಹೇಳ್ಬೋದು. 9ನೇ ಪ್ರಶ್ನೆ, ಐ ಫೆಡ್ ಆನ್ ಫಿಲ್ತ್ ಫಾರ್ 19 years. 19 years ಇಲ್ಲಿ ಫಿಲ್ತ್ ಅಂದ್ರೇನು? ಹಳಿಸಿದ್ದು, ತಂಗಳು, ಅನ್ನ. ನನಗೆ 19 ವರ್ಷ ಹಳಿಸಿದ ಆಹಾರವನ್ನು ನೀಡಿದ್ದಾರೆ. 19 ವರ್ಷ. ಹೂ ಇಸ್ ದ ಸ್ಪೀಕರ್? ಯಾರು ಹೇಳಿದ್ರು? ಜಾನ್ ವೆಲ್ಜಾನ್ ಈ ಮಾತನ್ನು ಹೇಳ್ತಾನೆ. ಬಿ, ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಐ ಅಂದರೆ ಕೂಡ ಜಾನ್ ವೆಲ್ಜಾನ್. ಸಿ, ವೈ ವಾಸ್ ಹಿ ಫೆಡ್ ಆನ್ ಫಿಲ್ತ್? ಯಾಕೆ ಆತನಿಗೆ ಹಳಿಸಿದ ಆಹಾರವನ್ನು ಕೊಡ್ತಾ ಇದ್ರು? ವೆಲ್ಜಾನ್ ಗಾಟ್ ಅ 19 years galley sentence where he was chained like a wild animal and treated harshly like a hound. ಸೊ 19 ವರ್ಷಗಳವರೆಗೆ ಆತನಿಗೆ ಬಂಧನದಲ್ಲಿಟ್ಟಿದ್ರು. ಆತನಿಗೆ ಒಂದು ಪ್ರಾಣಿಗಳ ಥರ ಆತನಿಗೆ ಚೈನ್ ಹಾಕಿ ಕಟ್ಟಿಟ್ಟಿದ್ರು. ಜೊತೆಗೆ ತುಂಬ ಕ್ರೂರವಾಗಿ ಅವನ ಜೊತೆ ನಡ್ತಾ ಇದ್ರು. ಒಂದು ರೀತಿ ಬೇಟೆ ನಾಯಿ ಥರ ಆತನನ್ನು ಬೇಟೆ ಆಡ್ತಾ ಇದ್ರು. ಹೀಗಾಗಿ ಆತನಿಗೆ ಆಹಾರ ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ.
So last question. They chained me up like a wild animal. ಕಾಡು ಪ್ರಾಣಿ ಥರ ನನಗೆ ಚೈನ್ ಹಾಕಿ ಕಟ್ಟಾಕಿ ಕೂಡಿಸ್ತಿದ್ರು. ಎ ಹೂ ಸೆಡ್ ದಿಸ್? ಈ ಮಾತಲ್ಲಿ ಯಾರು ಹೇಳಿದ್ರು? ಜಾನ್ ವೆಲ್ಜಾರ್. ಬಿ ಹೂ ಡಸ್ ಮೀ ರೆಫರ್ ಟು? ಇಲ್ಲಿ ಮೀ ಅಂದರೆ ಯಾರು? ಅದು ಕೂಡ ಕಾನ್ವಿಕ್ಟ್ ಅಥವಾ ಜಾನ್ ವೆಲ್ಜಾರ್ ಎರಡು ಕೂಡ ಒಂದೇ. ಇನ್ನು ಸಿ ಪ್ರಶ್ನೆ, ವೈ ಹಿ ವಾಸ್ ಚೈನ್ಡ್ ಅಪ್ ಲೈಕ್ ಅ ವೈಲ್ಡ್ ಎನಿಮಲ್? ಯಾಕೆ ಆತನಿಗೆ ಕಾಡು ಪ್ರಾಣಿ ಥರ ಚೈನ್ ಹಾಕಿ ಬಂಧಿಸಿದ್ರು? ಬಿಕಾಸ್ ಹಿ ಹ್ಯಾಡ್ ಸ್ಟೋಲನ್ ಸಮ್ ಬ್ರೆಡ್. ಆತ ಬ್ರೆಡ್ಡನ್ನು ಕದ್ದಿರ್ತಾನೆ, ಹೀಗಾಗಿ ಆತನಿಗೆ ಕಾಡು ಪ್ರಾಣಿ ಥರ ಚೈನ್ ಹಾಕಿ ಕಟ್ಟಿರ್ತಾರೆ. ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. 9ನೇ ತರಗತಿಯ ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿನ ರೀಡಿಂಗ್ನ ನೋಟ್ಸನ್ನು ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.